ನನಗೆ ತುಂಬಾ ಮೋಸ ಮಾಡಿದ್ರು, ನಾನು ನಂಬಿರೋ ಜನಗಳು ನನಗೆ ತುಂಬಾ ಮೋಸ ಮಾಡಿದ್ರು. ಆದ್ರೆ ಗುರು ರಾಘವೇಂದ್ರ ನನಗೆ ಮತ್ತೆ ಕರುಣಿಸ್ತಾ ಏನಪ್ಪಾ ಅಂತೇಳಿ ಒಂದ್ ಪವಾಡನೇ ನಡೆದೋಗ್ಬಿಡ್ತು. ಅದನ್ನ ಹೇಳಕ್ಕೆ ಆಗಲ್ಲ, ಪವಾಡ ಹೆಂಗ್ ನಡೀತು ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ಗುರು ರಾಘವೇಂದ್ರ ನಮ್ಮಪ್ಪ ಅದು ಯಾವ ತರ ನನಗೆ ದಾರಿ ದೀಪ ಅದ್ನ ಅನ್ನೋದೇ ಗೊತ್ತಿಲ್ಲ. ನಾನು ಕಳ್ಕೊಂಡಿರೋದೆಲ್ಲ ಮತ್ತೆ ವಾಪಸ್ ಪಡ್ಕೊಂಡಿದ್ದೀನಿ, ಚೆನ್ನಾಗಿದ್ದೀನಿ. ಆರೋಗ್ಯ ಭಾಗ್ಯ ಆಗಿರ್ಬೋದು, ದುಡ್ಡು ಕಾಸಲ್ಲಾಗಿರ್ಬೋದು, ಈ ಕ್ಷೇತ್ರದಾಗ ಬಂದಾಗಿಂದ ನನಗೆ ಹಣಕಾಸಿಗೆ ತೊಂದರೆ ಇಲ್ಲ, ನನ್ಗೆ ಯಾವುದೇ ಸಮಸ್ಯೆ ಇಲ್ಲ. ಭಗವಂತನ ದಯದಿಂದ ನಾನು ಚೆನ್ನಾಗಿದ್ದೀನಿ. ಏನ್ 6 ಲಕ್ಷ ಬಗ್ಗೆ ನೀವು ಕೇಳ್ತಾ ಇದ್ರಲ್ಲ, ಈಗ ಯಾರು ನಮ್ ಸ್ನೇಹಿತರು ನನ್ಗೆ 50 ಮಂದಿ ಕೊಟ್ಬಿಟ್ಟು ಮೋಸ ಮಾಡ್ಬಿಟ್ರು. ಅದ್ರಲ್ಲಿ ಎಸ್.ಎಫ್ ಅಂತ ಕಾಯಿಲೆ ಇತ್ತು, ಅದು ನಿಮ್ಗೆ ಗೊತ್ತಿಲ್ಲ, ನಮ್ ಫಾರ್ಮರ್ಸ್ ಎಲ್ಲ ಗೊತ್ತಿರ್ತದೆ, ಆಫ್ರಿಕನ್ ಸೇನ್ ಫೀವರ್ ಅನ್ಬಿಟ್ಟು. ಅದಕ್ಕೆ ತುತ್ತಾಗಿ ನನ್ನ ಫಾರಂ ಎಲ್ಲ ಸರ್ವನಾಶ ಆಗ್ಬಿಟ್ಟಿತ್ತು. ಅದಕ್ಕಿಂತ ಮುಂಚೆ ನಾನು 4 ವರ್ಷ ಫಾರಂ ಏನು ಮಾಡಕ್ಕಾಗಿಲ್ಲ, ಬರೀ 4 ಗಂಟೆ ಇಟ್ಕೊಂಡು ಜೀವನ ಮಾಡ್ತಿದ್ದೆ. ದುಡ್ಡೆಲ್ಲ ತರೋದು, ಆಚೆ ಸುರಿಯೋದು, ಬೆಂಗಳೂರಿಗೆ ಡೈಲಿ 700 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಸಾಲ ಬೋಲ ಮಾಡೋದು, ಒಡವೆ ಇಡೋದು, ಈ ತರ ಮಾಡ್ಕೊಂಡೆ. ಫುಡ್ ಆಚೆ ಸುರಿ ತರೋದು, ಫುಡ್ ಆಚೆ ಸುರಿಯೋದು, ಇದೇ ತರ ಮಾಡ್ಕೊಂಡಿದ್ದೆ. ಇವತ್ತು ತುಂಬಾ ಅನುಕೂಲವಾಗಿದ್ದೀನಿ, ದುಡ್ಡು ತುಂಬಾ ಅಂದಿದೆ. ನಾವು 300 ರಿಂದ 350 ನಾನು ಅಂದಿದೆ. ಅದರಲ್ಲೂ ನನ್ನ ಸ್ನೇಹಿತರಂತೂ ತುಂಬಾ, ನನ್ನ ಆಪ್ತ ಸ್ನೇಹಿತರು ತುಂಬಾ ಕೈ ಹಿಡಿದಿದ್ದಾರೆ. ನನ್ನ ಬಾಲ್ಯ ಗೆಳೆಯ, ನನ್ನ ಸ್ನೇಹಿತ ಅವನೇ ಆಗಿರ್ಬೋದು. ಆಮೇಲೆ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೀನಿ, ಸುರೇಶನರ್ ಅವರೇ, ಶ್ವೇತಾ ಫಿಕ್ ಫಾರಮ್ನವರು. ಅವ್ರು ನನಗೆ ತುಂಬಾ ಸಹಕಾರ ಮಾಡಿದ್ದಾರೆ, ಅದ್ರ ಮಾತಿಲ್ಲ. ಆಮೇಲೆ BBMP ಮೇಡಮ್, ಪ್ರೇಮ ಮೇಡಮ್ ಅಂದ್ಬಿಟ್ಟು ನನ್ನ ಮಗನ್ಗಿಂತ ಹೆಚ್ಚಾಗಿ ಸಾಕಿ ಸಲ್ವಿ. ಅವರಿಂದಾನೇ ನಾನು ಏನು ಫುಡ್ ಎಲ್ಲ ತಂದು ಆಚೆ ಸುರಿತಿದ್ದೆ, ಅವರು ನನಗೆ ಡೀಸೆಲ್ ಕಾಸು ಕೊಡ್ತಿದ್ರು. ಮಗನೇ ಸೋಲ್ಬೇಡ, ಏನೋ ಒಂದ್ ಮಾಡು 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 ಅಂತ ಹೇಳಿ ಬೆಂಬಲಿಸಿ ಅವ್ರು ಇಲ್ಲಿವರೆಗೂ ನನ್ನ ತಂದ್ಬಿಟ್ರು. ಇವತ್ತು ನನಗೇನ 2ನೇ ತಾಯಿ ಇದಾರೆ ಅಂದ್ರೆ ನಾವು ಪ್ರೇಮ ಮೇಡಮ್. ಏನಿಲ್ಲ ಅಂದ್ರೆ 1 ಕೋಟಿ ಮೇಲೆ ಐತೆ ಹಂದಿಗಳು, 1 ಕೋಟಿ ಮೇಲೆ ಐತೆ ಹಂದಿಗಳು. ಇದಕ್ಕೆಲ್ಲ ರಾಯರ್ ಪವಾಡ ಅಂತ. ರಾಯರ ಪವಾಡನೆ. ನಾನು ರಾಯರನ್ನ ಬಿಟ್ರೆ ನಾನು ಹೇಳಿಲ್ವಾ, ನಾನು ಒಂದೂವರೆ ವರ್ಷ ಆಯ್ತು ರಾಯರ್ ನಂಬಿ. ಅದಕ್ಕಿಂತ ಮುಂಚೆ ನಾನೇನಿಲ್ಲ, ಸುಮ್ನೆ ಟೈಮಿಗೇನೋ ನಾನು ಪಡೆ ನಾನು ಹೋಗ್ತಾ ಇರೋನು. ರಾಯರು ನಮ್ದೆ. ಅದ್ರ ನಾನು ಹೇಳ್ಬಾರ್ದು ಪವಾಡ ಅಂತ. ನನ್ನ ಜೋಬಲ್ಲಿ ಒಂದ್ ದಿವಸ ದುಡ್ಡಿಲ್ಲ ಅನ್ನಂಗೆ ಇಲ್ಲ. ನನ್ನ ಫಾರಂ ಅಲ್ಲಿ ಆಟೋಮೆಟಿಕ್ ಆಗಿ ಏನಿಲ್ಲ, ಹೊನ್ನಾವರ ಕ್ಷೇತ್ರಕ್ಕೆ ಬಂದೋದೆ, 3 ತಿಂಗಳಿಗೆ ನನ್ನ ಫಾರಂ ಬರ್ತೀಯ 50 ಮರಿ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನೇ ಬ್ರೀಡಿಂಗ್ ಮಾಡಿದೆ, ನಾನು ಮರಿ ಹಾಕಕ್ ಸ್ಟಾರ್ಟ್ ಮಾಡಿದೆ. ತುಂಬಾ ಅನುಕೂಲವಾಗಿ ನಡೀತೈತೆ, ಏನು ತೊಂದರೆ ಇಲ್ಲ ನನಗೀಗ. ನಮ್ಮ ಅಪ್ಪನ್ ನಂಬಿದೀನಿ, ಅವನೇ ಸಹಕರಿಸ್ತಾನೆ, ಮುಂದೇನು ಅವನೇ ನೋಡ್ಕೊಂತಾನೆ. ರಾಯರಿದ್ದಾರೆ ಖಂಡಿತ ರಾಯರ್